ಇದು ಕಾಂಗ್ರೆಸ್ಸಿನ ಮಾನಸಿಕತೆ ಇವತ್ತು ಮತ್ತೆ ತೋರಿಸ್ಲತ್ತದ. ಓಲೈಕೆ ಮಾಡೋದು ಮತ್ತು ಧರ್ಮಗಳ ಮಧ್ಯೆ ಜಗಳ ಹಚ್ಚುವಂಥದ್ದು ಒಂದು ಕಾರ್ಯ ಇವತ್ತು ಮತ್ತೆ ಅವರು ಮಾಡ್ಲಿಕತ್ತಾರ. ಅದಕ್ಕೆ ನಾವು ಇದು ಖಂಡಿಸ್ತೀವಿ. ಮತ್ತು ಆಳಂದ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಈ ಏನು 2 ಪ್ರಮುಖ ಕಾರ್ಯಕ್ರಮಗಳವ, ದಿವಂಗತ A.V. ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಮತ್ತು ಬೃಹತ್ ಹಿಂದೂ ಸಮಾವೇಶ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಂದು ಈ ಮುಖಾಂತರ ನಾನು ಕೇಳ್ತೇನೆ. ನಾವು ಸುಮಾರು 4 ತಿಂಗಳಿಂದ ಅವರಿಗೆ ಸಮಯ ಕೇಳ್ತಾ ಇದ್ದೀವಿ. ಬಟ್ ನಮಗೆ ಬರೀ ಪಕ್ಷದ ಕಾರ್ಯಾಲಯ ಅಂದರೆ ಸರಿ ಹೋಗಲ್ಲ. ನಾವು ಅದ್ರ ಜೊತೆಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಬೇಕು ಅಂತಂದು ಉದ್ದೇಶಿಸಿ ಹಿಂದೂ ಮಹಾಗಣಪತಿ ಅವತ್ತು 21ನೇ ದಿವಸದ ಕಾರ್ಯಕ್ರಮ ಇರೋದ್ರಿಂದ ಮತ್ತು ಹೈದರಾಬಾದ್ ವಿಮೋಚನೆ ಇದು ದಿನಾಚರಣೆನೂ ಇರೋದ್ರಿಂದ ಅವರು ಕಲಬುರಗಿಗೆ ಬರಲತ್ತಾರ. ಅದ್ರ ಜೊತೆಯಲ್ಲಿ ನಮ್ಮದನ್ನು ಕೂಡ ಕಾರ್ಯಕ್ರಮ ಮಾಡ್ತೀವಿ ಅಂತಂದು ಒಪ್ಕೊಂಡು ಬಂದಿದ್ದಾರೆ. ಸುಮಾರು 10,000 ಜನ ಸೇರ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ದರ್ಗಾ ಬೇಸ್ಬಲ್ಲಿ ಆಳಂದ ದರ್ಗಾ ಬೇಸ್ಬಲ್ಲಿ ರಸ್ತೆ ಮಧ್ಯದಲ್ಲಿ ಏನು ಡಿವೈಡರ್ ಇರ್ತವೆ, ಆ ಡಿವೈಡರ್ ಮಧ್ಯದಲ್ಲಿರುವ ಕಂಬಗಳಿಗೆ ನಾವು ಧ್ವಜ ಕಟ್ಲತ್ತಿದ್ವಿ. ಹಾಂ ರೀ, ಹಾಂ. ಪುರಸಭೆ ಇಲ್ಲ, ಅಲ್ಲಿ ಲೆಟ್ರ್ ಕೊಟ್ಟಾರ್ರಿ. ಯಾವ್ದಾರ ಪ್ರತಿ ವರ್ಷ ಅವ್ರದ್ದು ಈದ್ ಮಿಲಾದ್ ಮೊನ್ನೆ ಮಾಡಿದ್ರು, ಅವರು ಧ್ವಜಗಳು ಕಟ್ಟಿದ್ರು, ಅವರು ಪರ್ಮಿಷನ್ ತೊಗೊಂಡಿಲ್ಲ. ಎಲ್ಲರೂ ಬರೀ ಲೆಟ್ರ್ ಕೊಡ್ತೀವಿ. ನಾವು ಲೆಟ್ರ್ ಕೊಟ್ಟಿವಿ ಅಷ್ಟೇ. ಪರ್ಮಿಷನ್ ಅದು ಫಾರ್ಮಾಲಿಟೀಸ್ ಹಿಂದೆಯಿಂದ ಮುನ್ಸಿಪಾಲ್ಟಿ ಅವ್ರು ಫಾಲೋ ಮಾಡಿಲ್ಲ. ಧ್ವಜ ಕಟ್ಟೋ ಪರ್ಮಿಷನ್ ಅನ್ನೋದು ಸಿಸ್ಟಮ್ ಇಟ್ಟಿಲ್ಲ ಅವ್ರು. ಬರೀ ನಾವು ಪತ್ರ ಬರಿತೀವಿ, ಅವ್ರ ಕಡೆಯಿಂದ ಹಳೆಯ ಧ್ವಜಗಳು ತೆಗೆಸ್ತಾರೆ, ಹೊಸ ಧ್ವಜಗಳು ನಾವು ಕಟ್ಟೋರು ಕಟ್ಟಬೇಕು, ಈ ವ್ಯವಸ್ಥೆ ಇರ್ತದೆ. ಆದರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಮತ್ತೆ ಕೋಮು ಗಲಭೆಗಳು ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದು ಇದು ಈ ರೀತಿ ಮಾಡ್ಯಾರ. ನಾವು ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರಿಗೆ FIR ಮಾಡಿಲ್ಲ ಅವರಿನ್ನೂ. ಅವರಿಗೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ಅವ್ರಿಗೆ ಮತ್ತೆ ಗಡೀಪಾರು ಮಾಡಿರಿ ಅಂತಂದು ನಾವು ಒತ್ತಾಯ ಮಾಡೀವಿ SP ಅವರಿಗೆ. ಮತ್ತು ಅವ್ರ ಮೇಲೆ ಒಂದು ಕೇಸ್ ಅದ, ಮುನ್ಸಿಪಾಲ್ಟಿ ಸದಸ್ಯತ್ವ ರದ್ದು ಮಾಡಬೇಕು ಅಂತಂದು DC ಅವ್ರ ಬಳಿ ಸುಮಾರು 2 ವರ್ಷದಿಂದ ಅವ್ರೇನು ಗುಂಡಾ ಆ್ಯಕ್ಟ್ನಾಗ ಜೈಲ್ನಾಗ ಹೋಗಿದ್ದರು. ಅವರು ಸತತವಾಗಿ 3 ಸಭೆಗಳು ಆಬ್ಸೆಂಟ್ ಆದಾಗ ಅಂಥವ್ರ ಸದಸ್ಯತ್ವ ರದ್ದಾಗಬೇಕು ಅಂತಂದು ಕಾನೂನು ಅದ. ಆ ಕಾನೂನು ಅಡಿಯಲ್ಲಿ ಕೇಸ್ ಹಾಕಿ DC ಅವ್ರಿಗೆ ಕೊಟ್ಟಿವಿ. ಆದರೆ DC ಅವರು ಯಾವ ಒತ್ತಡದಾಗ ಹರನೋ ಏನೋ ಆ ಕೇಸೇ ತೊಗೊತಾ ಇಲ್ಲ. ಅದಕ್ಕೆ ನಾವು ಜಿಲ್ಲಾ ಆಡಳಿತಕ್ಕೂ ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಇಂಥ ಒಬ್ಬ ಕೋಮು ಗಲಭೆ ಸೃಷ್ಟಿ ಮಾಡುವಂಥ ವ್ಯಕ್ತಿ ಅವರಿಗೆ ಯಾಕೆ ನೀವು ರಕ್ಷಣೆ ಕೊಡ್ಲತ್ತೀರಿ? ಆ ಕೇಸ್ ಯಾಕೆ ಇತ್ಯರ್ಥ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಪಕ್ಷದ ಒತ್ತಡದಿಂದ ಮಾಡ್ತಾ ಇಲ್ವೋ ಅಥವಾ ಬೇರೆ ಏನು ಕಾರಣ ಇದೆ, ಯಾಕೆ ಮಾಡ್ತಾ ಇಲ್ಲ? ಅದನ್ನು ಕೂಡ ಬೇಗ ಅವ್ರದ್ದು ಸದಸ್ಯತ್ವ ರದ್ದು ಮಾಡೋ ಪ್ರಕರಣ ಏನದ ಅದು ವಿಚಾರಣೆ ಮಾಡಿ ಇತ್ಯರ್ಥ ಮಾಡಬೇಕು ಅಂತಂದು ಒತ್ತಾಯಿಸ್ತೀವಿ. ಇಲ್ಲ, ಅದು ಮಾಡಿದ್ದು ಸ್ಟೇ ತೊಗೊಂಡಾರ ಹೈಕೋರ್ಟ್ದಿಂದ. ಅದು ಸ್ಟೇ ಆಗ್ಯದ, ಆರ್ಡ್ರೇ ರದ್ದಾಗ್ಯದ, ಗಡೀಪಾರು ಮಾಡಿದ್ದು. ಹಾಂ ಹಾಂ. ಈಗ ರೀಸೆಂಟ್ ಆಗಿದ್ದು ಯಾವ್ದು ನಮ್ಗೆ ಗಮನಕ್ಕಿಲ್ಲ. ನಮ್ಮ ಕಾರ್ಯಕರ್ತರಂತೆ ನಮ್ಗೆ ಗಮನಕ್ಕಿಲ್ಲ. ಈಗ ಅದೇ ಭಾಳ